ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಜೆಡಿಎಸ್ ಬಹುತೇಕ ಬಿಜೆಪಿಯಲ್ಲಿ ಮರ್ಜ್ ಮಾಡಲಾಗ್ತಿದೆ ಅನ್ನೋ ಮಾತು. ನೋಡಿ ಅಣ್ಣ, ಒಂದು ಮಾತು ಹೇಳ್ತೇನೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ 52 ಕ್ಷೇತ್ರದಲ್ಲಿ 40 ಕ್ಷೇತ್ರಗಳು ಕಳೆದ 2004ರಿಂದ ಈಚೆಗೆ ನಡೆದಿರ್ತಕ್ಕಂಥ ಚುನಾವಣೆಗಳು 40 ಕ್ಷೇತ್ರ ಗೆದ್ದಿದ್ದೇವೆ. ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ 40 ವಿಧಾನಸಭಾ ಕ್ಷೇತ್ರದಲ್ಲಿ 12ರಿಂದ 13 ಕ್ಷೇತ್ರ ಗೆದ್ಕೊಂಬಂದಿದ್ದೇವೆ. ಇನ್ನು ಮಧ್ಯ ಕರ್ನಾಟಕಕ್ಕೆ ಹೋದರೆ 22 ಕ್ಷೇತ್ರದಲ್ಲಿ 7 ಕ್ಷೇತ್ರ ಯಾವಾಗಲೂ ಗೆದ್ಕೊಂಬಂದಿದ್ದೇವೆ. ಈ ರೀತಿ ಕಿತ್ತೂರು ಕರ್ನಾಟಕದಲ್ಲೂ ನಮ್ಮದಾದಂಥ ಶಕ್ತಿ ಇಟ್ಕೊಂಡಿದ್ದೇವೆ. ಇದು ಕೇವಲ ಹಳೆ ಮೈಸೂರು ಪ್ರಾಂತ್ಯದ ಪಾರ್ಟಿ ಅಂತಕ್ಕಂಥದ್ದು ಒಂದು ತಪ್ಪು ಕಲ್ಪನೆ ಭಾವನೆ ಏನಿದೆ, ಬಹುಶಃ ಒಂದು ಸ್ಟ್ಯಾಟಿಸ್ಟಿಕಲಿ ಹಿಸ್ಟಾರಿಕಲಿ ನಾವು ಮಾತನಾಡಿ ಮೆಲ್ಕಾಗ್ತಕ್ಕಂಥದ್ದು. ಆದರೆ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥ ಡೇಟಾ, ಇದನ್ನೇನು ನಾವು ಮುಚ್ಚುಮರೆ ಮಾಡ್ತಕ್ಕಂಥದ್ದೇನು ಬೇಡ. ಹಾಗಾಗಿ ನೋಡೋಣ, ಇಲ್ಲಿ ಪರಸ್ಪರ ಪ್ರೀತಿ, ಪರಸ್ಪರ ಗೌರವ, ಪರಸ್ಪರ ಅಭಿಮಾನದಿಂದ ಎರಡು ಪಕ್ಷ, ಅದರಲ್ಲೂ ವಿಶೇಷವಾಗಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು, ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಅವರ ರಾಜಕಾರಣದ ಸುದೀರ್ಘವಾದಂಥ ಜೀವನದಲ್ಲಿ ಅವ್ರು ಯಾವ ರೀತಿ ನಡ್ಕೊಂಬಂದಿದ್ದಾರೆ ಅಂತಕ್ಕಂಥದ್ದನ್ನ ಬಹುಶಃ ಇವತ್ತಿಗೂ ಕೂಡ ಅವರು ಕೊಡ್ತಕ್ಕಂಥ ಗೌರವ ನೀವು ಟಿ ವಿ ಮಾಧ್ಯಮದಲ್ಲೂ ತೋರಿಸ್ತಾ ಇರ್ತೀರಿ ನಿರಂತರವಾಗಿ. ಹಾಗಾಗಿ ಜನತಾದಳ ಪಕ್ಷ ತನ್ನದಾದಂಥ ಶಕ್ತಿ ಇಟ್ಕೊಂಡಿದೆ, ತನ್ನದಾದಂಥ ವರ್ಚಸ್ ಇಟ್ಕೊಂಡಿದೆ. ಇಲ್ಲಿ ಯಾರೂ ಕೂಡ ಯಾರಿಗೂ ಮರ್ಜರ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ಶಕ್ತಿ ಅವ್ರಿಗೆ ದಾರಿ ಎರೆದಿದ್ದೇವೆ, ಅವ್ರ ಶಕ್ತಿ ನಮಗೆ ದಾರಿ ಎರೆದಿದ್ದೇವೆ. ಒಟ್ಟಾರೆಯಾಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಈ ರಾಜ್ಯದಿಂದ ಹೋಗಲಾಡಿಸ್ತಕ್ಕಂಥದ್ದಕ್ಕೆ ಇಬ್ಬರು ಕೂಡ ಒಟ್ಟಾಗಿ ಕೆಲಸ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.